ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. Shall we start? 3 ಓಂಕಾರಸ್ please. ಓಂ 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 ಸಹನಾ ಭವತು सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Release both the hands and namaste all of you. ಎಲ್ಲರಿಗೂ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಅಕ್ಕ. ನಮಸ್ತೆ ನಮಸ್ತೆ ನಮಸ್ತೆ. So we'll continue with the Paramatma. I hope to complete this chapter. Of course, it is a very vast chapter. Continue ಆಗ್ತಾ ಹೋಗುತ್ತೆ. And today we shall try to finish ಅಂದ್ರೆ this ಈ chapter Paramatma ಅದನ್ನ finish ಮಾಡೋಣ. So next we'll take up a wonderful and beautiful chapter, a very vast chapter. Very vast chapter, karma ಮತ್ತೆ drama. It's a very big chapter. Okay, now coming on to ಪರಮಾತ್ಮನ ಸಕಾಶ, ಪರಮಾತ್ಮನ ಆಶೀರ್ವಾದ, ಪರಮಾತ್ಮನ ಬ್ಲೆಸ್ಸಿಂಗ್ಸ್, ಪರಮಾತ್ಮಂದು ಎಲ್ಲ ನಮಗೆ ಗೊತ್ತಿದೆ, ಎಲ್ಲ ಕಡೆ ಇದೆ ಅಂತ. ಸೊ ವಿ ಹ್ಯಾವ್ ಟು ಟೇಕ್, ಸೊ ವಾಟ್ ಆಲ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ಪರಮಾತ್ಮ. ಪರಮಾತ್ಮನ ಹತ್ರ ಏನೇನ್ ಸಿಗತ್ತೆ, ಏನೇನ್ ತಗೋಬಹುದು. I'll just give a brief thing. Plenty of things are there to take from Paramatma. So ಅದರಲ್ಲಿ ಏನೇನ್ ತಗೋಬಹುದು, ಏನೇನು ನಮ್ಮ ಲಿಮಿಟೇಷನ್, ಅಥವಾ in other words I'll put it this way, that what all I know to take from Paramatma. So there may be plenty of things, plenty of other things also, you can add it. So ಮೊದಲನೇದಾಗಿ ಎಲ್ಲ ಶಕ್ತಿಗಳು, ಸರ್ವಶಕ್ತಿಯ ಎಲ್ಲ ಶಕ್ತಿಗಳು. ಸೊ ವಿ ನೋ, ಎಲ್ಲರಿಗೂ ಗೊತ್ತಿದೆ, ನಮಗೆ ಈಗ ಗೊತ್ತಿದೆ ದಟ್ ಪರಮಾತ್ಮ ಈಸ್ ಅವರ್ ಗೈಡಿಂಗ್ ಫೋರ್ಸ್ ಅಂಡ್ ಹಿ ಗಿವ್ಸ್ ಅಸ್ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಅತೀಂದ್ರಿಯ ಸುಖ, ಶ್ರೇಷ್ಠ ಭಾಗ್ಯ, ಶ್ರೇಷ್ಠ ವರದಾನಗಳು, ಶ್ರೇಷ್ಠ ಪ್ರಾಪ್ತಿಗಳು, ಶ್ರೇಷ್ಠ ಖಜಾನೆಗಳು, ಎಲ್ಲವನ್ನ ಪರಮಾತ್ಮ ನಮಗೆ ಓಪನ್ ಆಗಿ ಇಟ್ಟಿದ್ದಾನೆ. ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಪರ್ ಅವರ್ ಕೆಪಾಸಿಟೀಸ್. ನಮ್ಮ ಕೆಪಾಸಿಟಿಗಳು ಏನಿದೆ, ಹೇಗಿದೆ, ಅದರ ಅನುಸಾರವಾಗಿ ವಿ ಹ್ಯಾವ್ ಟು ಟೇಕ್. ಸೊ ಸಿಮಿಲರ್ಲಿ ಎಲ್ಲಾ ತರದ ವ್ಯಾಲ್ಯೂಸ್ ಅಂಡ್ ವರ್ಚ್ಯೂಸ್. ಸೊ ಖಜಾನೆಗಳು, ವೆನ್ ಐ ಕಮ್ ಟು ಡ್ರಾಮಾ ಅಂಡ್ ವೆನ್ ಐ ಕಮ್ ಟು ಹೇಗೆ ಹೌ ಟು ಲೀಡ್ ಲೈಫ್, ಐ ವಿಲ್ ಗಿವ್ ಯು ದ ಡೀಟೇಲ್ಸ್ ಆಫ್ ವಾಟ್ ದಿಸ್ ಖಜಾನಾಸ್ ಮೀನ್. ಖಜಾನಾಸ್ ಮೀನ್ಸ್ ಟ್ರೆಜರೀಸ್. ಸೊ ಟ್ರೆಜರಿಯಲ್ಲಿ 9 ತರದ ಟ್ರೆಜರಿಗಳಿದೆ, ಏನು ಪರಮಾತ್ಮನ ಹತ್ರ ತಗೋಬಹುದು ಅಂತ. ಸೊ ಐ ವಿಲ್ ಟೆಲ್ ಯು right away in brief the khajanas, so that ನಿಮಗೆ ಆದರೆ now onwards you can take it. and ಈ ಖಜಾನೆಗಳೇನಿದೆ, ಲೈಕ್ ವಾಟ್ ಯು ಹ್ಯಾವ್, ಈಗ ಲೌಕಿಕವಾದ ಖಜಾನೆಗಳ ಟ್ರೆಜರೀಸ್, ಅದು ಕಮ್ಮಿ ಆಗ್ತಾ ಬರುತ್ತೆ. ಬಟ್ ದೀಸ್ ಟ್ರೆಜರೀಸ್ ಆಫ್ ಖಜಾನ ನೀವು ಪರಮಾತ್ಮನ ಹತ್ರ ತುಂಬಿಸ್ಕೊಳ್ತಾ ಹೋದ್ರೆ, ಕೇವಲ ಈ ಒಂದು ಜನ್ಮಕ್ಕೆ ಅಲ್ಲ, ಜನ್ಮ ಜನ್ಮಾಂತರಕ್ಕೆ ಯು ಕ್ಯಾನ್ ಹೋಲ್ಡ್ ಆನ್ ಟು ದಟ್ ಖಜಾನ. ಎಷ್ಟು ಜನ್ಮಕ್ಕೆ ಬೇಕಾದ್ರೂ ನೀವು ಅಷ್ಟು ಜನ್ಮಕ್ಕೆ ದುಡಿಬಹುದು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಪೋಸಿಂಗ್ಲಿ ಯು ಆರ್ ವರ್ಕಿಂಗ್ ಇನ್ ಅ ಪರ್ಸನ್ ಇಸ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಫರ್ಮ್ ಅಂತ ಇಟ್ಕೊಳ್ಳಿ. ಸೊ ಅವರ ಏನಂತ ರಿಟೈರ್ಮೆಂಟ್ ಏಜ್ ಇನ್ ಅ ಪ್ರೈವೇಟ್ ಫರ್ಮ್ ಆರ್ ಇನ್ ಅ ಬ್ಯಾಂಕ್ ಆರ್ ಎನಿವೇರ್ ಈಸ್ 58 years. ನಾನು ಯಾಕೆ ಪ್ರೈವೇಟ್ ಫರ್ಮ್ದು ಇದು ತಗೊಂಡೆ, ಎಕ್ಸಾಂಪಲ್ ತಗೊಂಡೆ ಅಂತಂದ್ರೆ,
ಗೌರ್ಮೆಂಟ್ ಫಾರ್ಮ್ ಅಲ್ಲಿ ಪೆನ್ಷನ್ ಇರುತ್ತೆ. ದ ಗವರ್ಮೆಂಟ್ ಆಫ್ ಇಂಡಿಯಾ ಪೇಸ್ ಪೆನ್ಷನ್, ವೆರಸ್ ಪ್ರೈವೇಟ್ ಅಲ್ಲಿ ಪೆನ್ಷನ್ ಅಫ್ಕೋರ್ಸ್ ಹೊರಗಡೆ ಪೆನ್ಷನ್ ಸ್ಕೀಮ್ಗಳಿದೆ. ಇಫ್ ಪರ್ಸನ್ ಇಸ್ ನಾಟ್ ಆಪ್ಟಿಂಗ್ ಫಾರ್ ಅ ಪೆನ್ಷನ್ ಸ್ಕೀಮ್, ಅವಾಗ ಅವನು 58 ವರ್ಷ ತನಕ ದುಡಿಬೇಕು. ಸಪೋಸಿಂಗ್ಲಿ ಹಿ ಸ್ಟಾರ್ಟ್ಸ್ ವರ್ಕಿಂಗ್ ಫ್ರಮ್ ದ ಏಜ್ ಆಫ್ ಸೇ 23, 24 ಆರ್ 25. ಸೊ 25 ಪ್ಲಸ್ 8, 33 ವರ್ಷ ಹಿ ವಿಲ್ ಅರ್ನ್. ಅಂಡ್ ಇನ್ ದ್ಯಾಟ್ ಅರ್ನಿಂಗ್ ಅವರ ಲಿವಿಂಗ್ ಅನ್ನು ನೋಡ್ಕೋಬೇಕು, ಹೆಂಡತಿ ಮಕ್ಕಳನ್ನು ನೋಡ್ಕೋಬೇಕು, ದೆನ್ ಪ್ಲಸ್ ಹಿ ಹ್ಯಾಸ್ ಟು ಸೇವ್. ಸೊ ಸೇವ್ ಅ ವೆರಿ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್, ಒಂದು ದೊಡ್ಡದಾದ ಒಂದು ಅಮೌಂಟ್ ಸೇವ್ ಮಾಡಬೇಕು. ಯಾಕೆಂದ್ರೆ ರಿಟೈರ್ಮೆಂಟ್ ಆದ ನಂತರ 58 ವಯಸ್ಸು ಆದ ನಂತರ ಎಷ್ಟು ವರ್ಷ ತನಕ ಬದುಕಿರ್ತಾರೋ ಗೊತ್ತಿಲ್ಲ. ಯಾರು ಎಷ್ಟು ವರ್ಷ ತನಕ ಬದುಕಿರ್ತೀವಿ ಅಂತ ನಮ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ಸೊ ಲೆಟಸ್ ಟೇಕ್ ಫಾರ್ ಎಕ್ಸಾಂಪಲ್ 90 ಇಯರ್ಸ್ ತನಕ ಅವರು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅಂದ್ರೆ 30 + 2 32 ವರ್ಷ ಅವರ 58ನೇ ವಯಸ್ಸಲ್ಲಿ ಯಾವ ಲೈಫ್ ಸ್ಟೈಲ್ ಅವ್ರದ್ದು ಇತ್ತು ಅದನ್ನೇ ಅನುಸರಿಸಿ ಬಾಳಬೇಕಾದ್ರೆ ಹಿ ಹ್ಯಾಸ್ ಟು ಸ್ಟಾಕ್, ಹಿ ಹ್ಯಾಸ್ ಟು ಸೇವ್ a very big or huge amount of money. ಬ್ಯಾಂಕ್ ಅಲ್ಲಿ ಇಡಬಹುದು, ಇಂಟ್ರೆಸ್ಟ್ ಬರ್ಬೋದು, ಅದು ಸೆಕೆಂಡರಿ. Okay, these days interest are reducing. You might be seeing interest are dwindling. Interest rate is coming down day by day, bank interest. So a person has to save substantial amount. ಒಂದು ದೊಡ್ಡ ಅಮೌಂಟ್ ಸೇವ್ ಮಾಡಲೇಬೇಕು ಅವನ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕಂದ್ರೆ. ಅಂದ್ರೆ ಏನ್ ಲೈಫ್ ಸ್ಟೈಲ್ ಲೀಡ್? ಸೊ ಅದಕ್ಕೋಸ್ಕರ ಹೇಗೆ ಅವ ಸೇವ್ ಮಾಡ್ತಾನೆ ಮನಿ, ದುಡ್ಡನ್ನ, ಹಣವನ್ನ, ಅಥವಾ ಮನೆಯನ್ನ ಮಾಡೋದು, ಅಥವಾ ಬಾಡಿಗೆ ಮನೆ ಮಾಡೋದು, ಎನಿಥಿಂಗ್. ಸೊ ಹಾಗೆ ನಾವು ಖಜಾನೆಗಳನ್ನ ಜನ್ಮ ಜನ್ಮಾಂತರಕ್ಕೆ ವಿ ಹ್ಯಾವ್ ಟು ಅರ್ನ್ ದೋಸ್ ಖಜಾನಾಸ್. ಸೊ ಯಾವ್ಯಾವ ಖಜಾನೆ, 9 ಖಜಾನೆ ಅಂತ ಹೇಳ್ತೀನಿ. ಒಂದು ಜ್ಞಾನದ ಖಜಾನೆ, ನಾಲೆಡ್ಜ್. ನಾಲೆಡ್ಜ್ ಇಸ್ ಸೋರ್ಸ್ ಆಫ್ ಇನ್ಕಮ್, ರಿಮೆಂಬರ್ ದಟ್. ಜ್ಞಾನದ ಖಜಾನೆ, ಎಲ್ಲಾ ಗುಣಗಳ ಖಜಾನೆ, ಗುಣಗಳ ಖಜಾನೆ. ನೆಕ್ಸ್ಟ್ ಶಕ್ತಿಯ ಖಜಾನೆ. ಸೊ ಐ ವಿಲ್ ರಿಪೀಟ್ ಇಫ್ ಯು ವಾಂಟ್. ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಯ ಖಜಾನೆ, ಶ್ರೇಷ್ಠವಾದ ಸಂಕಲ್ಪಗಳ ಖಜಾನೆ. ಸೊ ಶ್ರೇಷ್ಠ ಸಂಕಲ್ಪದ ಖಜಾನೆ. ಓಕೆ, ಶ್ರೇಷ್ಠ ಸಂಕಲ್ಪದ ಖಜಾನೆ. ಶ್ರೇಷ್ಠ ಶಕ್ತಿಯ ಖಜಾನೆ ಹೇಳಿದ್ನಾ? ಸೊ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ. ನೆಕ್ಸ್ಟ್ ಶ್ರೇಷ್ಠ ಸುಖದ ಖಜಾನೆ, ಶ್ರೇಷ್ಠವಾದ ಸುಖ. ಶ್ರೇಷ್ಠ ಸಮಯದ ಖಜಾನೆ. ನಾನು ಎಲ್ಲದಕ್ಕೂ ಶ್ರೇಷ್ಠ ಆಡ್ ಮಾಡ್ತಾ ಇದ್ದೀನಿ. ದ ರೀಸನ್ ವೈ ಐ ಆಮ್ ಆಡಿಂಗ್ ಶ್ರೇಷ್ಠ ಮೀನ್ಸ್ ಶ್ರೇಷ್ಠವಾದಂತಹ ಕರ್ಮಗಳನ್ನ ಮಾಡಿ, ಶ್ರೇಷ್ಠವಾದಂತಹ ಕಾರ್ಯಗಳನ್ನ ಮಾಡಿ, ಯು ಹ್ಯಾವ್ ಟು ಅರ್ನ್ ದಿಸ್. ಓಕೆ, ಸೊ ಇದನ್ನ ಆಪೋಸಿಟ್ ಆಫ್ ಶ್ರೇಷ್ಠ ಮಾಡಿದ್ರೆ ಏನು ಸಿಗತ್ತೆ ಅಂತ ನಿಮಗೆ ಗೊತ್ತಿದೆ, ನಾನು ಅದರ ಬಗ್ಗೆ ವಿವರವಾಗಿ ಹೇಳುವುದಿಲ್ಲ. ಸೊ ಅದಕ್ಕೆ ಐ ಆಮ್ ಪುಟಿಂಗ್ ಶ್ರೇಷ್ಠ. ಸೊ ಶ್ರೇಷ್ಠವಾದ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಶ್ರೇಷ್ಠ ಸುಖ. ಸುಖ, ಎಲಿವೇಟೆಡ್. ಶ್ರೇಷ್ಠ ಮೀನ್ಸ್ ಎಲಿವೇಟೆಡ್, ಶ್ರೇಷ್ಠ ಮೀನ್ಸ್ ಹೈಯೆಸ್ಟ್, ಶ್ರೇಷ್ಠ ಮೀನ್ಸ್ ಗುಡ್, ಶ್ರೇಷ್ಠ ಮೀನ್ಸ್ ಪರಮ, ಫಸ್ಟ್. ಶ್ರೇಷ್ಠ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ. ಓಕೆ, ಶ್ರೇಷ್ಠ ಸುಖ, ಶ್ರೇಷ್ಠ ಸಮಯ, ಶ್ರೇಷ್ಠ ಶ್ವಾಸ. ದಿಸ್ ಇಸ್ ಇಂಪಾರ್ಟೆಂಟ್. ಶ್ರೇಷ್ಠ ಬ್ರೆತ್, ಬ್ರೀದಿಂಗ್. ಪುಣ್ಯ ಕರ್ಮಗಳ ಖಜಾನೆ, ಪುಣ್ಯ ಕರ್ಮಗಳ ಖಜಾನೆ. ಆಶೀರ್ವಾದದ ಖಜಾನೆ, ಆಶೀರ್ವಾದದ ಖಜಾನೆ. Okay, so these are the 9 khajanas. So along with these khajanas, ಸಂಪೂರ್ಣವಾದ ಪವಿತ್ರತೆಯ ಖಜಾನೆ, ಅದು ಇಂಪಾರ್ಟೆಂಟ್. ನಾವು ಪವಿತ್ರತೆ ಮೇಂಟೈನ್ ಮಾಡಿದ್ರೆ ಎಲ್ಲ ಖಜಾನೆಗಳು ಈಸಿ ನಮಗೆ ದೊರಕಲಿಕ್ಕೆ, ಅಥವಾ ನಾವು ಕೂಡಿ ಹಾಕ್ಲಿಕ್ಕೆ ಈಸಿ. ಪವಿತ್ರತೆಯ ಖಜಾನೆ, ಪರಮಾತ್ಮ ಪ್ರೇಮದ ಖಜಾನೆ, ಪರಮಾತ್ಮನ ಪ್ರೇಮದ ಖಜಾನೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಖಜಾನೆ ಅಂತಂದ್ರೆ ಆತ್ಮಿಕ ಪ್ರೇಮದ ಖಜಾನೆ. ಆತ್ಮಿಕ ಪ್ರೇಮ, ನನ್ನ ಮೇಲೆ ನನ್ನ ಪ್ರೇಮ. ಸೊ ದೀಸ್ ಆರ್ ದ ಖಜಾನಾಸ್ ವಿಚ್ ವಿ ಹ್ಯಾವ್ ಟು ಅರ್ನ್, ವಿಚ್ ವಿ ಹ್ಯಾವ್ ಟು ಸಂಗ್ರಹ ಮಾಡ್ಕೋಬೇಕು ಜನ್ಮ ಜನ್ಮಾಂತರಕ್ಕೆ. ಕೇವಲ ಜನ್ಮ ಜನ್ಮಾಂತರಕ್ಕೆ ಸಾಕಾ?
So when I come to time, you will know that like morning, afternoon, evening and night. Next ಬರೋದೇನು ಮತ್ತೆ ಮಾರ್ನಿಂಗ್. ಹಾಗೆ ಕಲ್ಪಗಳು ಹಾಗೆ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಮತ್ತೆ ಪುನಃ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಮತ್ತೆ ಪುನಃ ಸತ್ಯುಗ, ತ್ರೇತಾಯುಗ. It keeps on going on and on and on. That is why it is called as an eternal drama. Eternal drama. ಆದಿ ಇಲ್ಲ, ಅದಕ್ಕೆ ಅಂತ್ಯನೂ ಇಲ್ಲ. So these are the khajanes, so these are the treasuries which you have to save for janma janmantara, kalpa kalpantara, yuga yuganತರ. ಸೊ ಎಲ್ಲರಿಗೂ ಗೊತ್ತಾಯ್ತಲ್ಲ ಯಾವುದು ಅಂತ. ಸೊ ಹಾಗೆ ಅದರ ಜೊತೆಗೆ ನಾವು ನೋಡ್ಕೋಬೇಕಾಗಿದೆ ಅಂದ್ರೆ ಎಲ್ಲಾ ಸಂಬಂಧದಲ್ಲಿ ನಮ್ಗೆ ಸುಖ ಬೇಕೋ ಬೇಡವೋ? ಬೇಕಾ ಬೇಡವಾ? ಬೇಕು ಸರ್, ಬೇಕು ಹಾ. ಸರ್. ಎಲ್ಲ ಸಂಬಂಧಗಳಲ್ಲಿ ನಮ್ಗೆ ಸುಖದ ಅನುಭವ ಅದು ಪರಮಾತ್ಮನಿಂದ ಪ್ರಾಪ್ತಿ ಮಾತ್ರ, ಇನ್ಯಾರಿಂದಲೂ ಅಲ್ಲ. ಓಕೆ, ಎಲ್ಲ ಆಶೀರ್ವಾದಗಳು, ಸ್ಪೆಷಾಲಿಟೀಸ್ಗಳು, ಶ್ರೇಷ್ಠವಾದ ಭಾಗ್ಯ ಕರುಣಿಸ್ತಾನೆ ಪರಮಾತ್ಮ. ಅಷ್ಟ ಐಶ್ವರ್ಯಗಳನ್ನು ಕೊಡ್ತಾನೆ. ಆನಂತರ ನಾವು ಯಾವಾಗ್ಲೂ ಎಲ್ಲರ ಪ್ರತಿ ಶುಭ ಕಾಮನೆ, ಶುಭ ಭಾವನೆ, ಶುಭ ಚಿಂತನೆ, ಶುಭ ಸಂಕಲ್ಪ, ಶುಭ ಇಚ್ಛೆಗಳನ್ನ ಇಡ್ಲಿಕ್ಕೆ ಅದಕ್ಕೂ ನಮ್ಗೆ ಶಕ್ತಿ ಬೇಕೇ ಬೇಕು. ಆ ಶಕ್ತಿಯನ್ನ ಪರಮಾತ್ಮ ನಮ್ಗೆ ಕರುಣಿಸ್ತಾನೆ. So he gives us. So now, are you all happy with your scripts presently, please? Yes, sir. Are you all happy with your fortune? ಭಾಗ್ಯ ಏನು ಇವತ್ತು ನಿಮಗೆ ಭಾಗ್ಯ ಸಿಕ್ಕಿದೆ, ಅದರ ಇದು ಖುಷಿಯಾಗಿದ್ದೀರಾ? Yes, sir. Not completely, sir. On it, sir. Very happy. Yes, sir. Yes, sir. I'm still working on. Sir. Some are working, some are very happy. Now, ಏನಂತಂದ್ರೆ see in ಋಗ್ವೇದ, What we have now. It's different. ಋಗ್ವೇದದಲ್ಲಿ ಒಂದು ಪರ್ಟಿಕ್ಯುಲರ್ ಬ್ರಹ್ಮಾನಂದವಲ್ಲಿ ಅಂತ ಇದೆ. ದರ್ ಇಸ್ ಒನ್ ಚಾಪ್ಟರ್ ಬ್ರಹ್ಮಾನಂದವಲ್ಲಿ. ಆನಂದ ಅಂತಂದ್ರೆ ಏನು ಅಂತ ಅದರಲ್ಲಿ ರೆಫರೆನ್ಸ್ ಇದೆ. ಆನಂದ ಅಂದ್ರೆ ಏನು, ಅದರಲ್ಲಿ ಒಂದು ಮನುಷ್ಯಾನಂದ ಅಂತ, ಮನುಷ್ಯಾನಂದ ಇಸ್ ಟೇಕನ್ ಎಸ್ ಒನ್. ನೆಕ್ಸ್ಟ್ ಮನುಷ್ಯ ಗಂಧರ್ವಾನಂದ, ಗಂಧರ್ವ ದೇವಾನಂದ ಅಂತ ಒಂದೊಂದೇ ಎಲಿವೇಟೆಡ್ ಆಗಿ ಹೋಗುತ್ತೆ. ಬ್ರಹ್ಮಾನಂದ ಅಂತ ಫಸ್ಟ್ ಎಂಡ್ ಅಲ್ಲಿ ಬರುತ್ತೆ. ಅದು ಆನಂದಾಹ ಅಂತ ಆ ಶ್ಲೋಕ ಇದೆ. ಬ್ರಹ್ಮಾನಂದ, ಒನ್ ಬ್ರಹ್ಮಾನಂದ ಇಸ್ ಈಕ್ವಲ್ ಟು 1 ಫಾಲೋಡ್ ಬೈ 20 zeros ಮನುಷ್ಯ ಆನಂದ. ಎಷ್ಟು ಆನಂದ? 1 followed by 20 zeros. ಯಾರ್ಯಾರು ಲೈನ್ ಅಲ್ಲಿ ಇದ್ದಾರೆ? ಐ ಥಿಂಕ್ ಐ ಹ್ಯಾವ್ ಟು ಸಿ. ಐ ಆಮ್ ಲಾಗಿಂಗ್ ಇನ್ ವಿತ್ ದ ಹೆಲ್ಪ್ ಆಫ್ ಲ್ಯಾಪ್ಟಾಪ್ ಆಲ್ಸೋ ಟು ಫೈಂಡ್ ಔಟ್ ಹೌ, ಸೊ ದಟ್ ಐ ಕ್ಯಾನ್ ಮೇಕ್ ಔಟ್ ಹೌ ಮೆನಿ ಆರ್ ದೇರ್ ಆನ್ ಲೈನ್. ಮನುಷ್ಯಾನಂದ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಅಲ್ಲ? No, sir. ಮನುಷ್ಯ ಆನಂದ ಅಂತಂದ್ರೆ ಯಾರೋ ಹೇಳಿದ್ರು, ಈಗ ಖುಷಿಯಾಗಿದ್ದೀನಿ ಅಂತ ಹೇಳಿದ್ರು. ಓಕೆ, ಅವರಿಗೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಓಕೆ, Yes, sir. ಏನು ಮನುಷ್ಯಾನಂದ ಅಂದ್ರೆ ಏನು ಅಂತಂದ್ರೆ ಇಡೀ ಜಗತ್ತು ಅವನ ಪಾದದಲ್ಲಿ ಇರುವುದು, ಎಲ್ಲವೂ ಅವನಿಗೆ ಲಭ್ಯ, ಸಂಕಲ್ಪ ಮಾಡಿದ್ದೆಲ್ಲ ಸಿಗುವುದು, ಏನೇನ್ ಇಷ್ಟಾರ್ಥ ಇದೆ ಮನಸ್ಸಲ್ಲಿ ಅದೆಲ್ಲ ಇಮಿಡಿಯೇಟ್ಲಿ ಸಿದ್ಧಿ ಆಗುವುದು. ಓಕೆ, ಎಲ್ಲಾ ರೀತಿಯಾದ ಒಂದು ಅನುಕೂಲ ಇರುವುದಕ್ಕೆ ಒಂದು ಮನುಷ್ಯ ಆನಂದ ಅಂತ ಹೇಳ್ತಾರೆ. ಈಗ ಮನುಷ್ಯಾನಂದ ಅಂದ್ರೆ ಗೊತ್ತಾಯ್ತಾ? ಸೊ ಎಲ್ಲರೂ ಆನಂದವಾಗಿದ್ದೀರಲ್ವಾ? ಈ ಒಂದು ಮನುಷ್ಯಾನಂದ ಫಾಲೋಡ್ ಬೈ 20 zeros, ಒಂದು ಆಮೇಲೆ 20 ಸೊನ್ನೆಗಳನ್ನ ಹಾಕಿದ್ರೆ ಎಷ್ಟಮ್ಮ ಅದು? ಮಿಲಿಯನ್ಸ್, ಬಿಲಿಯನ್ಸ್, ಟ್ರಿಲಿಯನ್ಸ್. ಅಷ್ಟು ಆನಂದ ಈಸ್ ಒಂದು ಬ್ರಹ್ಮಾನಂದ. ದಟ್ ಈಸ್ ದ ಎಕ್ಸ್ಪ್ಲನೇಷನ್ ಗಿವನ್ ಇನ್ ಋಗ್ವೇದ ಫಾರ್ ಬ್ರಹ್ಮಾನಂದ ಇನ್ ದ ಬ್ರಹ್ಮಾನಂದವಲ್ಲಿ. ನಾವು ಆರ್ ಯು ಆಲ್ ಹ್ಯಾಪಿ ಅಂಡ್ ಫಾರ್ಚುನೇಟ್ ಅಂದ್ರೆ ಸರ್ ವಿ ಆರ್ ಕಂಟೆಂಟ್ ಅಂತೀರಾ ಈಗ? ವಿ ಆರ್ ಅಬ್ಸಲ್ಯೂಟ್ಲಿ ಕಂಟೆಂಟ್ ವಿತ್ ವಾಟ್ ವಿ ಆರ್ ಹ್ಯಾವಿಂಗ್ ಅಂಡ್ ವಿ ಥಿಂಕ್ ದಿಸ್ ಇಸ್ ಸ್ವರ್ಗ ಫಾರ್ ಅಸ್ ಅಂತ ಹೇಳ್ತೀರಾ ಅಲ್ವಾ? ಓಕೆ,
So this is what we can expect and get from Paramatma. ಪರಮಾತ್ಮನನ್ನ ಯಾವಾಗಲೂ ಮುಂದೆ ಇಡೋದು. ಮುಂದೆ ಇಟ್ಟಾಗ there are plenty of ways and means to reach Paramatma, and those meditations we'll be doing one by one as and when it Paramatmana meditation. So tomorrow, if you feel that we'll start off with the meditation, on the meditation Atmana ಬಗ್ಗೆ ಮಾಡ್ತೀನಿ, and day after tomorrow ಪರಮಾತ್ಮ ಅಂದ್ರೆ ಪರಮಧಾಮಕ್ಕೆ ಹೇಗೆ ರೀಚ್ ಆಗೋದು ಅಂತ ಒಂದು ಮೆಡಿಟೇಷನ್ ಮಾಡಿಸ್ತೀವಿ. there are plenty of ways of reaching Paramdhama. So ಪರಮಧಾಮಕ್ಕೆ ಹೋಗ್ಲಿಕ್ಕೆ ಡೈರೆಕ್ಟ್ ಆಗಿ ಹೋಗೋದು within a second to Paramdhama. This is one of the way. Okay. Next way is going to ಅಂದ್ರೆ ಈ ಒಂದು ಫಿಸಿಕಲ್ ಪ್ಲೇನ್ ಅಲ್ಲಿ ವಿ ಆರ್ ದೇರ್, ಸಾಕಾರ ವತನ ಅಥವಾ ಸಾಕಾರ ಲೋಕ ಅಥವಾ ಸ್ಥೂಲ ವತನ ಅಥವಾ ಸ್ಥೂಲ ಲೋಕ ಅಂತ ನಾವು ಕರಿತೀವಿ. ಸ್ಥೂಲ ವತನದಿಂದ ನೆಕ್ಸ್ಟ್ ಸೂಕ್ಷ್ಮ ವತನಕ್ಕೆ ಹೋಗಿ ಸೂಕ್ಷ್ಮ ವತನದಿಂದ ಪರಮಾತ್ಮನ ಹತ್ರ ಪರಮಧಾಮಕ್ಕೂ ಹೋಗಬಹುದು. ದಟ್ ಈಸ್ ಆಲ್ಸೋ ಆಲ್ ದೀಸ್ ಟ್ರಾವೆಲ್ಸ್ ಆರ್ ಮೈಂಡ್ ಅಂಡ್ ಇಂಟೆಲೆಕ್ಚುಯಲ್ ಟ್ರಾವೆಲ್ಸ್, ನಾಟ್ ಫಿಸಿಕಲ್ ಪ್ಲೀಸ್. The third one, we have 7 gates to heaven. So there are 7 gates. So ಆ 7 gates ಅನ್ನ we have to pass. ಅದಕ್ಕೆ that is that ನಿಮ್ಮ ತಿರುಪತಿಯಲ್ಲಿ ಇರ್ತಕ್ಕಂಥ 7 ಗೇಟ್ಗಳು, ಅದರಲ್ಲಿ 3 ಗೇಟ್ ಓಪನ್ ಅಂತ ನಿಮಗೆ ಗೊತ್ತಿದೆ. ಇನ್ನು 4 ಗೇಟ್ ಓಪನ್ ಆಗಿಲ್ಲ ಅಲ್ಲ, ಓಪನ್ ಮಾಡೋದಿಲ್ಲ ಅವರು. Why they don't open? The first 3 gates are controlled by Jaya and the next 4 gates are controlled by Vijaya. Jaya. Yeah. ಜಯ ವಿಜಯ. ಜಯ ವಿಜಯ ಯಾರು ಅಂತ ಗೊತ್ತಾ? Dr. Hiranyakashipu. ವಿಷ್ಣುವಿನ ದ್ವಾರಪಾಲಕರು. ಓಕೆ, ಸೊ ಜಯ ಅಂಡ್ ವಿಜಯ. ಸೊ ಫಸ್ಟ್ 3 gates are physical gates, the rest 4 gates are metaphysical gates. ಸೊ ಅದಕ್ಕೋಸ್ಕರ ನಿಮಗೆ ಅಲ್ಲಿ ತಿರುಪತಿ, you hear me? Yes, sir. Okay. Then there are other 8 steps of yoga. Yoga means meditation to reach Paramatma. 8 ಸ್ಟೆಪ್ಗಳಿದೆ, ಅದು ಹೇಗೆ ರೀಚ್ ಆಗೋದು. ಓಕೆ, ನಮ್ಮ ಲಕ್ಷ್ಯ, there is a very elaborate meditational procedure of how to ಪರಮಧಾಮಕ್ಕೆ ಹೋದ್ಮೇಲೂ ಸಹ ಪರಮಾತ್ಮನಿಂದ ತಗೊಳ್ಳೋದು ಹೇಗೆ, how to be in his frequency and take ಅಂತ ಅದಕ್ಕೂ ಇದೆ. So ಹೀಗೆ there are plenty of practices, so we can adhere to those practices and take whatever we want from Paramatma. In reality, there are about 28 types of jnana which Paramatma gives us. So whatever jnana all these days I explained is ನಿಮ್ಮ ಸೀಶೋರ್ ಅಲ್ಲಿ, ಸೀಶೋರ್ ಅಂದ್ರೆ ಏನ್ ಹೇಳ್ತೀರಾ ನೀವು ಅದಕ್ಕೆ? ಬೀಚ್, ಕನ್ನಡದಲ್ಲಿ ಏನ್ ಹೇಳ್ತೀರಾ? ಸಮುದ್ರದ ತೀರದಲ್ಲಿ ಆ ಮರಳಿರುತ್ತಲ್ವಾ, ಆ ಮರಳಿನಲ್ಲಿ ಒಂದು ಸ್ಯಾಂಡಿನ ಗ್ರೈನ್ ಕೈಯಲ್ಲಿ ತಗೊಂಡ್ರೆ ಆ ಸ್ಯಾಂಡಿನ ಗ್ರೈನ್ ನಲ್ಲಿ ಎಷ್ಟು ನನಗೆ ತಿಳಿದಿದೆಯೋ ಆ ಜ್ಞಾನವನ್ನ ನಿಮಗೆ ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಹೇಳಬೇಕಾದ್ರೆ ಆ ಸಮುದ್ರದ ತೀರದಲ್ಲಿ ಎಷ್ಟು ಸ್ಯಾಂಡ್ ಗ್ರಾನ್ಯೂಲ್ಸ್ ಇದೆಯೋ ಜ್ಞಾನ ಅಷ್ಟು ಇದೆ ಈ ಜಗತ್ತಲ್ಲಿ. ಅದರಲ್ಲಿ ಸುವಿಸ್ತಾರವಾಗಿ ಅದರಲ್ಲಿ ಅಂದ್ರೆ ಅದನ್ನ ಕಂಪ್ರೈಸ್ ಮಾಡಿ ಹೆಡಿಂಗ್ಸ್ ಅಲ್ಲಿ ಮಾಡಿರೋದು 28 ತರದ ಜ್ಞಾನಗಳಿದೆ. ಸೊ ದೋಸ್ ಜ್ಞಾನಸ್, ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಎಲಾಬರೇಟ್ಲಿ ಇನ್ ಆಲ್ ದೋಸ್ ಜ್ಞಾನಸ್. ಸಮ್ ಆಫ್ ದೆಮ್ ಐ ಹ್ಯಾವ್ ಟಚ್ಡ್. ಓಕೆ, ಸಮ್ ಆಫ್ ದೆಮ್ ಐ ಹ್ಯಾವ್ ಟಚ್ಡ್ ಆಲ್ರೆಡಿ. ಸೊ ಮುಂದೆ ಬರ್ತಕ್ಕಂಥ ಜ್ಞಾನಗಳನ್ನು ನಾನು ನಿಮ್ಮನ್ನ ಅಂದ್ರೆ ಸ್ಲೋಲಿ 1 by 1 ಐ ವಿಲ್ ಟೇಕ್ ಯು. ಸೊ ಸಮ್ ಆಫ್ ದೋಸ್ ಜ್ಞಾನಸ್ ಆರ್, ಒಂದು ಆತ್ಮನ ಜ್ಞಾನ ಆಗಿದೆ, ಚಾಪ್ಟರ್ ಆಗಿದೆಯಲ್ವಾ, ಆತ್ಮನ ಜ್ಞಾನ ಆಗಿದೆ, ಪರಮಾತ್ಮನ ಜ್ಞಾನ ಆಗಿದೆ. ನೆಕ್ಸ್ಟ್ ಡ್ರಾಮಾದ ಜ್ಞಾನ, ದಟ್ ಇಸ್ ದ ನೆಕ್ಸ್ಟ್ ಚಾಪ್ಟರ್, ಕರ್ಮದ ಜ್ಞಾನ. ಓಕೆ, ಸೃಷ್ಟಿ ಚಕ್ರದ ಜ್ಞಾನ. ಸೃಷ್ಟಿ ಚಕ್ರ ಗೊತ್ತಿದೆಯಾ? ಸ್ವಾಸ್ತಿಕ ನೋಡಿದಿರಲ್ವಾ? ಸ್ವಾಸ್ತಿಕ ಚಕ್ರ ಇಟ್ಸೆಲ್ಫ್ ಇಸ್ ಸೃಷ್ಟಿ ಚಕ್ರದ ಜ್ಞಾನ. ಡ್ರಾಮಾದ ಜ್ಞಾನ ಬರ್ಕೊಂಡ್ರ ನೆಕ್ಸ್ಟ್ ರಾಜಯೋಗದ ಜ್ಞಾನ. ಸೊ ದಿಸ್ ಇಸ್ ವಾಟ್ ಯೋಗದಲ್ಲಿ ನಾನು ರಾಜಯೋಗ ಅಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ.
So kalpavrukshada ಜ್ಞಾನ. Next one. What is kalpavruksha? Kalpavrukshada ಜ್ಞಾನ. ಕರ್ಮದ ಜ್ಞಾನ, ಕರ್ಮದ ಗುಹ್ಯ ಗತಿ, ಕರ್ಮದ ಸೀಕ್ರೆಟ್ ಆಗಿ ಹೌ ಕರ್ಮ ಆಪರೇಟ್ ಸೀಕ್ರೆಟ್ಲಿ, ಅದರ ಜ್ಞಾನ. ಮೂರು ಲೋಕದ ಜ್ಞಾನ, ಮೂರು ತ್ರೀ ವರ್ಲ್ಡ್ಸ್, ದ ನಾಲೆಜ್ ಆಫ್ ತ್ರೀ ವರ್ಲ್ಡ್ಸ್. ಓಕೆ, ಮೂರು ಲೋಕ, ತ್ರಿಕಾಲದರ್ಶಿಯ ಜ್ಞಾನ, ಮೂರು ಕಾಲಗಳ ಜ್ಞಾನ. ಸ್ವದರ್ಶನ ಚಕ್ರದ ಜ್ಞಾನ, ಇದು ಸ್ವಸ್ತಿಕ ಚಕ್ರ ಅಂತ ಹೇಳ್ತೀವಲ್ಲ, ಸ್ವಸ್ತಿಕ. ಸ್ವದರ್ಶನ, ವಿಷ್ಣುವಿನ ಕೈಯಲ್ಲಿ ಏನಿದೆ, ಸುದರ್ಶನ ಚಕ್ರ, ಸ್ವದರ್ಶನ ಚಕ್ರ ಅಂತ ಹೇಳ್ತೀವಲ್ಲ, ಅದರ ಜ್ಞಾನ. ನೆಕ್ಸ್ಟ್ ಕಾಲಚಕ್ರದ ಜ್ಞಾನ, ಪ್ರಕೃತಿಯ ಜ್ಞಾನ, ಪ್ರಕೃತಿಯ ಜ್ಞಾನ. ಈ ಏಣಿ ಹತ್ತೋದು ಇಳಿಯೋದು. So that is what we are doing day in and day out, going up and going down. Adu eni, that is ladder, the knowledge of ladder. Next, ಸುಮಾರು ಜನ ಕೇಳ್ತಾರೆ ಎಷ್ಟು ಜನ್ಮ ಇದೆ ನಮಗೆ ಅಂತ. ಸೊ ಒಂದು ಕಲ್ಪದಲ್ಲಿ 84 ಜನ್ಮ ಇರುತ್ತೆ ಎಲ್ಲರಿಗೂ, ಮ್ಯಾಕ್ಸಿಮಮ್ 1 more 85. ಸೊ 84 ಜನ್ಮದ ಜ್ಞಾನ. ಓಕೆ, ಎಲ್ಲಾ ಗುಣಗಳ ಜ್ಞಾನ, ಎಲ್ಲ ಗುಣಗಳ ಜ್ಞಾನ ಹೇಳಿದೀನಲ್ವಾ, ಜ್ಞಾನ, ವ್ಯಾಲ್ಯೂಸ್ ಅಂಡ್ ವರ್ಚ್ಯೂಸ್ ಐ ಆಲ್ರೆಡಿ ಟೋಲ್ಡ್. ಎಲ್ಲ ಶಕ್ತಿಗಳ ಜ್ಞಾನ, ಅದನ್ನು ಹೇಳಿ ಆಯ್ತು. 25 ಶಕ್ತಿಸ್ ಹೇಳಿದೆ, ಅದರಲ್ಲಿ 8 ಇಂಪಾರ್ಟೆಂಟ್ ಅಂತಾನು ಹೇಳಿದೆ. 5 ಯುಗಗಳ ಜ್ಞಾನ, ಇದು ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. Between Kali-yuga and Satyuga, there is a yuga called as the Sangama Yuga, ಅದರ ಜ್ಞಾನ. Next, 5 ಸ್ವರೂಪಗಳ ಜ್ಞಾನ. We all take 5 ಸ್ವರೂಪ, 5 ಸ್ವರೂpas we take. So ಅದರ ಜ್ಞಾನ. Next, 3 ಖಾತೆಗಳ ಜ್ಞಾನ. There are 3 accounts which we have to day in and day out check ಮಾಡಬೇಕು. I think I have told about this. ಸ್ವಪುರುಷಾರ್ಥದ ಖಾತೆ, ಸೇವೆಯ ಖಾತೆ, ಆಶೀರ್ವಾದದ ಖಾತೆ ಅಂತ ಹೇಳಿದೀನಲ್ವಾ. ಸೊ ಈ Yes, sir. ಖಾತೆಗಳು ಬಹಳ ಇಂಪಾರ್ಟೆಂಟ್. ಎವ್ರಿ ಡೇ ನೈಟ್ ಯು ಹ್ಯಾವ್ ಟು ಚೆಕ್ ಎಷ್ಟು ಆಗಿದೆ, ಎಷ್ಟು ಸೇರ್ಪಡೆ ಆಗಿದೆ ಅಂತ. 3 ಸರ್ಟಿಫಿಕೇಟ್ಸ್ ಇನ ಜ್ಞಾನ. ವಿ ರಿಕ್ವೈರ್ 3 ಸರ್ಟಿಫಿಕೇಟ್ಸ್ ಟು ಎಲಿವೇಟ್. ಓಕೆ, ವಿ ರಿಕ್ವೈರ್ 3 ಸರ್ಟಿಫಿಕೇಟ್ಸ್. ದೆನ್ ಮನಸ್ಸು, ಯಾವ್ಯಾವ ಮನಸ್ಸುಗಳಿದೆ ಅದರ ಜ್ಞಾನ ಹೇಳಿ ಆಯ್ತು. ದಿವ್ಯ ಬುದ್ಧಿಯ ಹೇಗೆ ಉಪಯೋಗ ಮಾಡುವುದು, ಅದರ ಜ್ಞಾನ. ಆಮೇಲೆ ಮಾಯೆ ಮತ್ತೆ ರಾವಣನ ಜ್ಞಾನ. ಯಾವ ವಿಧಿಯಿಂದ ಸಿದ್ಧಿ ಪ್ರಾಪ್ತಿ ಆಗ್ಬಹುದು, ಅದರ ಜ್ಞಾನ. ಆತ್ಮನಲ್ಲಿ 16 ಶಕ್ತಿಯ ಪಾಯಿಂಟ್ಗಳಿದೆ, ಅದರ ಜ್ಞಾನ. So this I may not touch. Okay, this is a very secretive chapter, and this only physically I will be touching. Okay, physically means when we have a physical class, and if you all are interested only, I will be touching this particular jnana called as Atmanalirtakanta 16 energy point, because deciphering Atma. Okay. ನೆಕ್ಸ್ಟ್, ಕ್ಷಮೆಯನ್ನ ಕೇಳೋದು ಹೇಗೆ, ಥ್ಯಾಂಕ್ಸ್ ಕೊಡೋದು ಹೇಗೆ, ಆಶೀರ್ವಾದ ಕೊಡೋದು ಹೇಗೆ, ಅದರ ಜ್ಞಾನ. 3 ಬಿಂದುಗಳ ಜ್ಞಾನ. ಮುಕ್ತಿ, ಜೀವನ್ ಮುಕ್ತಿ, ಮೋಕ್ಷವನ್ನ ಪಡೆಯುವಂತಹ ಜ್ಞಾನ. ಸೊ ಇಷ್ಟು ಜ್ಞಾನಗಳಿದೆ. ಎಷ್ಟಿದೆ ಜ್ಞಾನ ಎಣಿಸಿದ್ರ? 28 ಇದೆಯಾ? 26, sir. ಮುಕ್ತಿಗಿಂತ ಮೊದಲು ಹೇಳಿದ ಸರ್? ಸರ್, ಮುಕ್ತಿಗಿಂತ ಮೊದಲು ಹೇಳಿದ ಯಾವುದು? ಮುಕ್ತಿಗಿಂತ ಮೊದಲೇ 3 ಬಿಂದುಗಳ ಜ್ಞಾನ, 3 ಬಿಂದು. Sir, do you want us to take forgiveness and Ashirvada as separate? Only then it will become 28. ನೋ ದೇವ್ರೆ, ಎಲ್ಲ ಒಂದೇ. ಅದು ಥ್ಯಾಂಕ್ಸ್ ಗಿವಿಂಗ್, ಬ್ಲೆಸ್ಸಿಂಗ್ ಅಂಡ್ ಕ್ಷಮಾ ಯಾಚನಾ is one. See, I will tell it once again.
I have written it down for all of you. Okay, ದೇವರೇ ಹೇಳ. Yes, You sir. will check. Okay, ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ಡ್ರಾಮಾದ ಜ್ಞಾನ, ಸೃಷ್ಟಿ ಚಕ್ರದ ಜ್ಞಾನ, ರಾಜಯೋಗದ ಜ್ಞಾನ, ಕಲ್ಪವೃಕ್ಷದ ಜ್ಞಾನ. Then comes ಕರ್ಮದ ಗುಹ್ಯ ಗತಿಯ ಜ್ಞಾನ, ಮೂರು ಲೋಕಗಳ ಜ್ಞಾನ, ತ್ರಿಕಾಲದರ್ಶಿಯ ಜ್ಞಾನ, ಸ್ವದರ್ಶನ ಚಕ್ರದ ಜ್ಞಾನ, ಕಾಲಚಕ್ರದ ಜ್ಞಾನ, ಪ್ರಕೃತಿಯ ಜ್ಞಾನ, ಏಣಿಯ ಜ್ಞಾನ, ಏಣಿ ಸಿಡಿ ಲ್ಯಾಡರ್, 84 ಜನ್ಮಗಳ ಜ್ಞಾನ, ಸರ್ವ ಗುಣಗಳ ಜ್ಞಾನ, ಓಕೆ, ಸರ್ವಶಕ್ತಿಗಳ ಜ್ಞಾನ, 5 ಯುಗಗಳ ಜ್ಞಾನ, 5 ಸ್ವರೂಪಗಳ ಜ್ಞಾನ, 3 ಖಾತೆಗಳ ಜ್ಞಾನ, 3 ಸರ್ಟಿಫಿಕೇಟಿನ ಜ್ಞಾನ. ಸೊ ಮನಸ್ಸಿನ ಯಾವ್ಯಾವ ಟೈಪ್ ಇದೆ ಅದರ ಜ್ಞಾನ, ಟೈಪ್ಸ್ ಆಫ್ ಥಾಟ್ಸ್ ಎಲ್ಲ ಮಾತಾಡಿದೀವಲ್ವಾ. ದಿವ್ಯ Yes, sir. ಬುದ್ಧಿ ಹೇಗೆ ಯೂಸ್ ಮಾಡೋದು ಅದರ ಜ್ಞಾನ, ಮಾಯಾ ರಾವಣನ ಜ್ಞಾನ, ವಿಧಿಯಿಂದ ಸಿದ್ಧಿ ಹೇಗೆ ಪಡೆಯೋದು ಅದರ ಜ್ಞಾನ, ಆತ್ಮನ 16 ಎನರ್ಜಿ ಪಾಯಿಂಟ್ ಅದರ ಜ್ಞಾನ, ಕ್ಷಮೆ ಯಾಚನೆ, ಥ್ಯಾಂಕ್ಸ್ ಗಿವಿಂಗ್ ಅಂಡ್ ಬ್ಲೆಸ್ಸಿಂಗ್ ಅದು ಎಲ್ಲ ಒಂದರಲ್ಲಿ ಅದರ ಜ್ಞಾನ. ಅದು ಮೆಡಿಟೇಷನ್ ಮಾಡಿಸ್ತೀನಿ. ದೆನ್ 3 ಬಿಂದುಗಳ ಜ್ಞಾನ, ಮುಕ್ತಿ ಜೀವನ್ ಮುಕ್ತಿ, ಮೋಕ್ಷದ ಜ್ಞಾನ. ಇಷ್ಟು. ಆಯ್ತಾ? 28. Yes, sir. Now we got it. ಓಕೆ, ಸೊ ಎಸ್, ಈ ಒಂದು ಶ್ರೇಷ್ಠವಾದ ಜನ್ಮದಲ್ಲಿ, ಈ ಒಂದು ಶ್ರೇಷ್ಠವಾದ ಯುಗದಲ್ಲಿ ವಿ ಹ್ಯಾವ್ ಟು ರಿಯಲಿ ಪುಟ್ ಫೋರ್ತ್ ಎವ್ರಿಥಿಂಗ್ ಅಂಡ್ ಗೆಟ್ ಎವ್ರಿಥಿಂಗ್ ಫ್ರಮ್ ಪರಮಾತ್ಮ. ಸೊ ಐ ವಿಲ್ ಪುಷ್ ಇನ್ a couple of stories and then I'll come back to God realization, ಏನೇನು just a brushing through of God realization. Okay, so ಅದಕ್ಕಿಂತ ಮೊದಲು ಐ ವಿಲ್ ಜಸ್ಟ್ ಪುಷ್ ಇನ್ ಅ ಸ್ಟೋರಿ ಆಫ್ ನಾವು ಹೇಗೆ ಬಾಳಬೇಕು ಅನ್ನೋದಕ್ಕೆ ಸ್ಟೋರಿ ಹೇಳ್ತೀನಿ. ಸೊ ದೇರ್ ವಾಸ್ ಅ ಬಿಸ್ನೆಸ್ ಮ್ಯಾನ್ ಅಂಡ್ ಈ ಏರ್ಪೋರ್ಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗತ್ತೆ ಗೊತ್ತಲ್ಲ, ಫ್ಲೈಟ್ ಡೋರ್ ಕ್ಲೋಸ್ ಆಗತ್ತೆ ಅಂದ್ರೆ ದ ಗೇಟ್ಸ್ ಕ್ಲೋಸ್ ಆಗತ್ತೆ ಅಂಡ್ ಅದಕ್ಕಿಂತ ಮೊದಲು ಬನ್ನಿ ಅನ್ನೋದಕ್ಕೆ ದೇರ್ ವಿಲ್ ಬಿ ಅ ಫೈನಲ್ ಅನೌನ್ಸ್ಮೆಂಟ್ ಫಾರ್ ಅ ಬಿಗ್ ಬಿಸ್ನೆಸ್ ಮ್ಯಾನ್ and he'll be rushing towards the gates. Immediately check in ಮಾಡ್ಕೊಂಡು ಓಡಿ ಹೋಗ್ಬಿಟ್ಟು gate before the gates close, he checks in and directly enters the aeroplane. Plane ಅಲ್ಲಿ ಎಂಟರ್ ಆದ ನಂತರ after he enters the aeroplane, ಅವನ ಸೀಟ್ ಅನ್ನ ಹುಡುಕ್ಬಿಟ್ಟು he puts his bag and baggage and coat and other things and he sits next to a young girl. A very small girl will be sitting near the window. And he says, hi, good morning. And that girl replies, good morning. And he sits next to her and he'll be still panting, odi bandirtanalva. So this girl will be sitting near the window. Ivana ಕೂತಿದ್ದ ಒಂದು ಸ್ವಲ್ಪ ಹೊತ್ತಲ್ಲಿ, ಸ್ವಲ್ಪ ನಿಮಿಷಗಳಲ್ಲಿ plane starts and it takes off. So he just cracks a conversation with the girl. ಏನಮ್ಮ ಮಾಡ್ತಾ ಇದೆ? She'll be reading a comic. She'll be comic books ಇದೆಯಲ್ಲ ಅದನ್ನು ಓದ್ತಾ ಇರ್ತಾಳೆ. So which class are you studying in? What is your age? What is your name? ಇದು ಸಾಮಾನ್ಯವಾಗಿ ಕೇಳ್ತೀವಲ್ಲ ಮಗು ಏನಾದ್ರು ಸಿಕ್ಕಿದ್ರೆ. ಸೊ ಹಾಗೆ he'll be talking to her. ಸಡನ್ಲಿ ಪ್ಲೇನ್ ಅಲ್ಲಿ ಸಡನ್ ಆದ ಜರ್ಕ್ ಆಗತ್ತೆ. ಪ್ಲೇನ್ ಅಲ್ಲಿ ಎಲ್ಲರಿಗೂ ಜರ್ಕ್ ಫೀಲ್ ಆಗತ್ತೆ. ಸೊ ಒಬ್ರೊಬ್ರು ಮುಖ ನೋಡ್ಕೊಳ್ತಾರೆ ಎಲ್ಲರೂ. ಸೊ ದೆನ್ ಆಫ್ಟರ್ ಅನದರ್ ಮಿನಿಟ್ ಆರ್ ಸೊ ಅನದರ್ ಜರ್ಕ್, ಜೋರಾದ ಜರ್ಕ್ ಆಗತ್ತೆ. ಅಂಡ್ ದೆನ್ ಸಡನ್ಲಿ ದ ಪ್ಲೇನ್ ಒಂದ್ ಕಡೆ ವಾಲತ್ತೆ. And then on the right side, then on the left side, then it starts moving up and down. So ಎಲ್ಲರಿಗೂ ಭಯ ಸ್ಟಾರ್ಟ್ ಆಗತ್ತೆ. ಸೊ ಆಫ್ಟರ್ say 8 or 10 minutes, ಒಂದೇ ಕೋರ್ಸ್ ಅಲ್ಲಿ ಪ್ಲೇನ್ ಹೋಗುವಾಗ the captain says that they are experiencing turbulence and so ಎಲ್ಲರಿಗೂ ಸೀಟ್ ಬೆಲ್ಟ್ ಅನ್ನ ಕಟ್ಲಿಕ್ಕೆ ಹೇಳ್ತಾನೆ. And all after, as soon as he finishes that conversation or as soon as he finishes that information ಏನು ಕೊಡೋದಿದೆ, ಸೊ ಎಲ್ಲರೂ ಬೆಲ್ಟ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ದಿಸ್ ಪುಟಾಣಿ ಗರ್ಲ್ ಇಸ್ ವೆರಿ ಕೂಲ್ ಅಂಡ್ ಕಾಮ್. ಶಿ ಪುಟ್ಸ್ ಹರ್ ಸೀಟ್ ಬೆಲ್ಟ್ ಅಂಡ್ ಪುಟ್ಸ್ ದಟ್ ಕಾಮಿಕ್, ಟಕ್ಸ್ ದಟ್ ಕಾಮಿಕ್ ಇನ್ ದ ಫ್ರಂಟ್ ಸೀಟ್ ಅಲ್ಲಿ ಪಾಕೆಟ್ ಇರುತ್ತಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಶಿ ವಿಲ್ ಬಿ ವೆರಿ ಕೂಲ್ ಅಂಡ್ ಕಾಮ್. ಬಟ್ ದಿಸ್ ಮ್ಯಾನ್ ವಿಲ್ ಬಿ ಟೆನ್ಸ್ಡ್ ಅಂಡ್ ಸೋ ಮೆನಿ ಅದರ್ ಪೀಪಲ್ ಆಲ್ಸೋ ಗೆಟ್ ಟೆನ್ಸ್ಡ್. ಕೆಲವರು ಅಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಟೆನ್ಸ್ಡ್ ಆಗಿರ್ತಾರೆ, ಕೆಲವರು ಒಬ್ರು ನೋಡ್ಕೊಳ್ತಾರೆ,
ಎಲ್ಲರೂ ಮನಸ್ಸಲ್ಲಿ ಆಂಗ್ಸೈಟಿ, ಹೆದರಿಕೆ, ಫಿಯರ್ ಎಲ್ಲ ಇರುತ್ತೆ. ಅಂಡ್ ದ ಪ್ಲೇನ್ ಸ್ಟಾರ್ಟ್ ಡಿಲಿ ಡ್ಯಾಲಿಂಗ್. ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಸಡನ್ ಆಗಿ ಕೆಳಗೆ ಹೋಗೋದು, ಸಡನ್ ಆಗಿ ಮೇಲೆ ಹೋಗೋದು. ದಿಸ್ ಕಂಟಿನ್ಯೂಸ್ ಫಾರ್ ಅಬೌಟ್ half an hour. And then after that, the announcement from the captain's cabin comes that now the turbulence in experience ಮಾಡ್ತಾ ಇದ್ವಿ ಆಗಿದೆ. Now you can again release your seat belts. ಅಷ್ಟರಲ್ಲಿ ಕೆಲವು ಲಗೇಜ್ಗಳು ಬಿದ್ದಿರುತ್ತೆ, ಕೆಲವು ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗಿರುತ್ತೆ, ಕೆಲವರು ಅಳ್ತಾ ಇರ್ತಾರೆ. So but this girl will be absolutely cool and calm. This small girl, this businessman will be looking at that girl, and she will be very calm. So anantara, after about half an hour or so, another half an hour or 45 minutes, the plane lands. So landing gears ಎಲ್ಲ ಇದು ಮಾಡಿಬಿಟ್ಟು ಆನಂತರ ಪ್ಲೇನ್ ರನ್ವೇ ಮೇಲೆ ಲ್ಯಾಂಡ್ ಆಗುವಾಗ, this businessman is very curious. He asked the girl, see, about half an hour we all faced turbulence and the plane was dilly-dallying, but you are the only one I observed who was very calm and very relaxed. You did not have ಅಂದ್ರೆ ಹೆದರಿಕೆಯ ಚಿಹ್ನೆ ಮುಖದ ಮೇಲೆ ಇರಲಿಲ್ಲ. You did not have a single sign of fear on your face. How could that be ಅಂತ ಕೇಳ್ತಾರೆ. ಹೇಗೆ ಅದನ್ನು ಸಾಧ್ಯವಾಯಿತು ಅಂತ. So that girl answers, my father is the captain of this plane. He is the pilot of this plane. And my father has promised to take me home safely. Okay? That is why I was fearless. So ಅವರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು, ಫೇತ್ ಇತ್ತು. ಯಾರ ಮೇಲೆ? ಯಾರ ಮೇಲೆ? ಅವರ ತಂದೆ ಮೇಲೆ. ಅವರ ತಂದೆ ಮೇಲೆ. ನಮ್ಮ ಎಲ್ಲರ ತಂದೆ ಯಾರಮ್ಮ? ಪರಮಾತ್ಮನ ಮೇಲೆ ನಾವೆಲ್ಲವನ್ನ ಬಿಟ್ಟು ಅದೇ ತರ ಕಾನ್ಫಿಡೆಂಟ್ ಆಗಿರ್ಲಿಕ್ಕೆ ಸಾಧ್ಯನಾ? ಯಾವಾಗ? ಕಂಪ್ಲೀಟ್ ಆಗಿ ನಂಬದಾಗ, ಸರೆಂಡರ್ ಆದಾಗ ಮಾತ್ರ. ಸರೆಂಡರ್ ಆಗಿದ್ದೀವಾ? ಸರ್ ಆಗ್ತಾ ಇದೀವಿ. ದೇವ್ರೆ, ಯಾವಾಗ ಆಗೋದು? This morning I attended the funeral and came. ದೇವ್ರೆ, he was a very young man. He was just 54. He was just 54. Yes, Devre. Anyway, so this is the thing. Okay. Now, what this story tells us that we have to surrender completely to God, and just miracles won't happen every day in and day out. No one can ಏನಂತಾರೆ ಅದಕ್ಕೆ, miracles just pop up ಆಗೋದಿಲ್ಲ. Oh, today time ಬಂದಿದೆ. ಕವಿತಕ್ಕ ಇದ್ದಾರಾ? I don't think so. She's there. Anyway, another 4 minutes are there. So yes, we are finishing God realization, and in a nutshell, so I just made a few notes. Who is God? God Almighty is the Supreme Chaitanya Shakti, Chaitanya Energy, and He is the creator, director, operator, and the principal actor anta nimgealla helidini. So next question was, where is God? So God resides in Paramdham, Shantidham, Muktidham, Kaivalyadham, Nirvanadham, land of souls. Okay, so what we call as Brahma Tattva, Brahma Mahatattva. So that one. Now, what is God? How does He look like? He is a very powerful point of light with full of divine qualities and virtues. Now, what does He do? ಅವರು ಯಾವಾಗಲೂ ಸ್ಥಿತ ಪ್ರಜ್ಞ ಸ್ಥಿತಿಯಲ್ಲಿ ಇರ್ತಾರೆ, ಬಟ್ ಅವರು ನಮಗೆ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, and I have given a list of what He does and what He gives. Then what can He do? He leads us, guides us, blesses us, forgives us, He protects us, He takes care of us, He helps us. ಹೌದಾ ಇಲ್ವಾ? Now, how does He look like? He is Nirakara, Nirvikara, Nirhankara, Nishkroda, Ajara, Amara, Avinashi, point of light, and an eternal supreme being ಅಂತ ಹೇಳಿದ್ದೀನಿ. Now, what is God's role in our life? So Almighty God, day-to-day situations, day-to-day circumstances, day-to-day ಆಗು ಹೋಗುಗಳಿಗೆ ಶ್ರೇಷ್ಠವಾದ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಆಶೀರ್ವಾದಗಳನ್ನ ನಮಗೆ ಕೊಡ್ತಾನೆ. And He also leads us, guides us, blesses us, forgives us only if we ask. If you don't ask, He is not going to be. He is going to stay ಆರಾಮ್ಸೆ. ಅರ್ಥ ಆಯ್ತಾ ನಾನು ಹೇಳಿದ್ ನಿಮಗೆ?
ನೀವು ಕೇಳಿದ್ರೆ ಮಾತ್ರ ಕೊಡ್ತಾನೆ ಅವನು. ನೀವು ಕೇಳಲಿಲ್ಲ ಅಂದ್ರೆ ನೀವು ಏನು ಕೇಳಲಿಲ್ಲ, ನಿಮ್ ಪಾಡಿಗೆ ನೀವು ನಿಮ್ಮ ಜೀವನ ನಡೆಸ್ತೀನಿ ಅಂದ್ರೆ ನಡ್ಸ್ಕೊಳ್ಳಿ ಅಂತಾರ ಅವನು. ಅವನೇನು ಬರೋದಿಲ್ಲ ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ. He doesn't interfere. Okay. And why does God come and when does he come? He comes when there is unrighteousness in the highest. And why does he come? He comes to establish Satyug. He comes to establish a pure, prosperous, pavana, satopradhana kingdom ಅಥವಾ ಸತ್ಯುಗ. ಒಂದೇ ರಾಜ್ಯ ಅದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಬರ್ತಾನೆ. ಸೊ ದಿಸ್ ಇಸ್ ದ ಏನಂತಾರೆ ಅದಕ್ಕೆ, ಪರಮಾತ್ಮನ ಬಗ್ಗೆ ಜಸ್ಟ್ ಅ ಬ್ರಷಿಂಗ್ ಥ್ರೂ. Okay, so all of you got it. What is Paramatma's thing? Okay, now ಅದೆಲ್ಲ ಯಾವಾಗ ತಗೋತೀರಾ? Akka. Questions we have on God. No? Yeah, you have on God. We have 1 minute. Okay, you push in the questions. Yes, Akka, you had that question of a small child. How does that God see? I don't think so. That child is here on online. Okay, ಈ ಜ್ಯೋತಿಯ ಎಕ್ಸಾಂಪಲ್ ಅವ್ರಿಗೆ ಕೊಡ್ಬೋದು ಅಕ್ಕ. That Jyoti candle flame. See, this flame looks at everyone equally. So the same thing is Paramatma. Paramatma Jyotirbindu, and he, although he is very far off, he can see everyone at once. ಈಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿಂದ ಒಂದು 10 ಅಡಿ ಮೇಲೆ ಹೋದ್ರೆ ನಿಮ್ಗೆ ಏನ್ ಕಾಣತ್ತಮ್ಮ? ನಿಮ್ಮ ಮನೆ ಕಾಣಬಹುದು. ಮನೆಯ ಸುತ್ತಲೂ ಒಂದು 10 ಅಡಿ 20 ಅಡಿ ಕಾಣತ್ತೆ ತಾನೆ? So if you go about 100 feet up, you can see entire area. ನಿಮ್ಮ entire area ಕಾಣತ್ತೆ. If you go bigger view I will get. Bigger view, aerial view. Now if you go say like on a aircraft, say 30,000 feet, ನಿಮಗೆ ಕೆಳಗೆ ಎಲ್ಲವನ್ನೂ ಕಾಣತ್ತೆ ಅಲ್ವಾ? ಎಷ್ಟು ಅಗಾಧವಾದ ವ್ಯೂ ಕಾಣತ್ತೆ ನಿಮಗೆ. You have a bigger view or maybe kilometers together. Am I right? Yes, sir. So now Paramatma is in such a place where he can see everyone in only ಒಂದೇ ದೃಷ್ಟಿಯಲ್ಲಿ. That means he can make out everything, Devre? Yes, sir. No. Yes? Okay. Yes, sir, no. So we have less than a minute. Okay, so we'll take up questions tomorrow or start up karma tomorrow. How's it? Questions, and I have 2 more questions. Probably Okay, now we'll I'll take up post it in the questions group. tomorrow. Okay, we'll take up questions tomorrow on Paramatma and Atma. And day after tomorrow, we are starting off a wonderful chapter called as Karma. Okay, so I think it may get disconnected. We'll see 3 Omkaras, please. Visualize the whole world. Sarve bhavantu sukhinah. Sarve santu niramaya. Sarve bhadrani pashyantu. Ma kasyid dukkha bhag bhavet. Om Shanti Shanti Shanti. Release. Om Shanti.